ಹಾಯ್ ನಮಸ್ಕಾರ. ಕರ್ನಾಟಕ KCET ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಅಧಿಕೃತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿನ ಆಪ್ಷನ್ ಎಂಟ್ರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ಕೋಬೇಕಂತ ವಿದ್ಯಾರ್ಥಿಗಳು ಇದೇ 7ನೇ ತಾರೀಕಿಂದ ಆರಂಭಗೊಂಡಿದ್ದು ಲಾಸ್ಟ್ 13ನೇ ತಾರೀಕು ಒಳಗಾಗಿ ವಿದ್ಯಾರ್ಥಿಗಳು ತಪ್ಪದೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಿತ್ತು. ಖುದ್ದಾಗಿ ಇಂದು 13 ತಾರೀಕಿಗೆ ಲಾಸ್ಟ್ ಡೇಟನ್ನು ಆಗಿರುತ್ತು. 9ನೇ ಅಂದರೆ ಈಗಾಗಲೇ ಬೆಳಗ್ಗೆ 9 ಗಂಟೆ ಸಮಯವಾಗಿ ನೀವು ಸೆಕೆಂಡ್ ಆಪ್ಷನ್ ಎಂಟ್ರಿನ ಮಾಡಬೇಕಿತ್ತು. ಮಾಡದೇ ಇರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಈಗಾಗಲೇ ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳಿಗೆ ಏನು ಮಾಡಿದೆ, ಟೋಟಲ್ ಮಾರ್ಕ್ಸ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಇಂಜಿನಿಯರಿಂಗ್ ಓದುವಂಥ ವಿದ್ಯಾರ್ಥಿಗಳಿಗೆ ಬ್ಯಾಚ್ 3ರ ಅಧಿಕೃತವಾಗಿ ಟೋಟಲ್ ಮಾರ್ಕ್ಸ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗೆ ಪಿ ಸ್ಟ್ರಕ್ಚರನ್ನು ಕೂಡ ಬಿಡುಗಡೆ ಮಾಡಿದ್ದು ವಿದ್ಯಾರ್ಥಿಗಳು ಗಮನ ಕೊಟ್ಟು ಇವನ್ನ ನೋಡ್ಕೋಬೇಕಾಗಿರುತ್ತೆ. ಹಾಗೆ ಥರ್ಡ್ ರೌಂಡಿನ ಆಪ್ಷನ್ ಎಂಟ್ರಿನ ಯಾವಾಗ ಎನೇಬಲ್ ಮಾಡ್ತಾರೆ ಅಂದರೆ ಇದೇ ನಿಮ್ಗೆ ಒಂದು 19ನೇ ತಾರೀಕಿಗೆ ಸೆಕೆಂಡ್ ರೌಂಡಿನ ಒಂದು ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಅಂದರೆ ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. 19ನೇ ತಾರೀಕಿಗೆ ಮುಗಿದ್ಬಿಟ್ಟು ಸೆಕೆಂಡ್ ವೀಕಲ್ಲಿ ನಿಮಗೆ ಥರ್ಡ್ ರೌಂಡಿನ ಆಪ್ಷನ್ ಎಂಟ್ರಿನ ಬಿಡುಗಡೆ ಮಾಡ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಅಧಿಕೃತವಾಗಿ KE ಅಧಿಕೃತ ಒಂದು ವೆಬ್ಸೈಟಲ್ಲಿ ನಿಮಗೆ ಒಂದು ತಂತ್ರಾಂಶದ ಮೂಲಕ ಮಾಹಿತಿನ ಕೊಡಲಿದ್ದಾರೆ. ಸೊ ಇಂಜಿನಿಯರಿಂಗ್ ಓದುವಂಥ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೆಡೆಂಡರ್ ಒಂದು ಸೀಟ್ಗಳು ಸಂಬಂಧಪಟ್ಟಂಥ ಬ್ಯಾಚ್ 3 ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಂಬಂಧಪಟ್ಟಂಥ ಮಾಹಿತಿನ ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳು ಥರ್ಡ್ ರೌಂಡಿನ ಆಪ್ಷನ್ ಎಂಟ್ರಿಯಲ್ಲಿ ನೀವು ಚಾಯ್ಸ್ ಎಂಟ್ರಿನ ಮಾಡಿಕೊಂಡು ಸೀಟ್ ಕೂಡ ಅಲಾಟ್ಮೆಂಟ್ ಮಾಡ್ಕೋಬೋದು. ಹಾಗೆ ವಿದ್ಯಾರ್ಥಿಗಳ ಗಮನಕ್ಕೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಸೀಟ್ ಸಿಗಬೇಕಾದ್ರೆ ನೀವು ತಪ್ಪುಗಳನ್ನು ಮಾಡಿರಬಾರ್ದು. ಯಾವೆಲ್ಲ ತಪ್ಪುಗಳು ಅಂದರೆ ನೀವು ಸರಿಯಾಗಿ ಕಾಲೇಜ್ಗಳನ್ನ ಆ್ಯಡ್ ಮಾಡಿರಬೇಕು, ಸರಿಯಾದ ಸಂಬಂಧಪಟ್ಟಂಥ ಕಾಲೇಜಿಗೆ ಸಂಬಂಧಪಟ್ಟಂಥ ನೀವು ಕಾಲೇಜಿಗೆ ಬಿಟ್ಟು ಕೊಟ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ತಿಳ್ಕೊಂಡು ಕಾಲೇಜ್ಗಳನ್ನ ಆ್ಯಡ್ ಮಾಡಿ ನೀವು ಕಾಲೇಜ್ ಅಡ್ಮಿಷನ್ನ ಮಾಡಬೇಕಾಗಿರುತ್ತೆ. ಅದರಲ್ಲಿ ತಪ್ಪಾದಂಥ ಚಾಯ್ಸ್ ಎಂಟ್ರಿ ಕೊಟ್ಟರೆ ನಿಮಗೆ ಯಾವುದೇ ಕೂಡ ಎಡಿಟಿಂಗ್ ಮಾಡೋ ಅವಕಾಶ ಇರೋದಿಲ್ಲ. ಆದ್ದರಿಂದ ಸೀಟ್ ಕೂಡ ಅಲಾಟ್ಮೆಂಟ್ ಆಗೋದಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ಅವುಗಳನ್ನು ತಪ್ಪು ಮಾಡಿದಿರೋಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಸೀಟ್ ಕೂಡ ಅಲಾಟ್ಮೆಂಟ್ ಆಗ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿದ್ಯಾರ್ಥಿಗಳು ಇದೇ ಒಂದು 19ನೇ ತಾರೀಕಿಗೆ ನಿಮ್ಮೊಂದು ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳು KEಯಿಂದ ಮಾಹಿತಿನ ಕೊಡ್ತಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಬ್ಯಾಚ್ 2 ಅಲ್ಲಿ ಅಂದರೆ ಇಂಜಿನಿಯರಿಂಗ್ ಓದುವಂಥ ವಿದ್ಯಾರ್ಥಿಗಳಿಗೆ ಬ್ಯಾಚ್ 2 ಅನ್ನು ಮ್ಯಾನೇಜ್ಮೆಂಟ್ ಸರೆಂಡರ್ ಅವರ ಒಂದು ಸೀಟ್ಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೋಬೇಕು. ಬ್ಯಾಚ್ 3 ಮತ್ತು ಬ್ಯಾಚ್ 2 ಅನ್ನು ಕೊಟ್ಟಿದ್ದಾರೆ. ಹಾಗೆ ಬಿ ಫಾರ್ಮಾ ಡಿ ಮತ್ತು ಬಿ ಫಾರ್ಮಾ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಕಟ್ ಆಫ್ ಫೀಸನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಟೆಂಪರರಿ ಕೊಟ್ಟಿದ್ದಾರೆ, ತಾತ್ಕಾಲಿಕವಾಗಿ ಫೀ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಬ್ಯಾಡ್ ನ್ಯೂಸ್ ಏನಂದರೆ ಇದೇ ಒಂದು 13ನೇ ತಾರೀಕಿಗೆ ಲಾಸ್ಟ್ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಒಂದು ಸೆಕೆಂಡ್ ರೌಂಡಿನ ಆಪ್ಷನ್ ಎಂಟ್ರಿ ಮಾಡೋದಿತ್ತು ನೋಡಿ, ಅದು ಎಂಡಿಂಗ್ ಆಗಿದೆ. ಸೊ ಥರ್ಡ್ ರೌಂಡ್ ಕೂಡ ಮಾಡ್ಬೋದು, KEಯಿಂದ ಅವಕಾಶ ಇರುತ್ತೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ನೀವು ಸೀಟ್ ಕೂಡ ಹಂಚಿಕೆಯನ್ನು ಮಾಡ್ಬೋದು. ಅದರಲ್ಲಿ ಸರಿಯಾಗಿ ಮಾತ್ರ ಮಾಡಿದರೆ ನಿಮಗೆ ಸೀಟ್ ಕೂಡ ಅಲಾಟ್ಮೆಂಟ್ ಆಗ್ತವೆ. ಓಕೆ, ಇದಕ್ಕೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅಧಿಕೃತವಾಗಿ ನಿಮಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಎನೇಬಲ್ ಆಗಲಿ ಅಂತ ನಮ್ಮ ಕೂಡ ನಿರೀಕ್ಷೆ ಇದೆ. ಸೊ ವಿಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ದಿನಗಳಲ್ಲಿ KCET ಸಂಬಂಧಪಟ್ಟಂಥ ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ ಇಂದಿನ ಟಾಪಿಕ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.